ಕೂಡ ಜಲಕಂಟಕ ಎದುರಾಗಿದೆ. ಮಳೆ ಅಬ್ಬರಕ್ಕೆ ಸಾಯಿ ಮಂದಿರ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದೇಗುಲದೊಳಗೆ ರಾಜಕಾಲುವೆ ನೀರು ತುಂಬಿ ಪೂಜೆ ಇಲ್ಲದೆ ದೇಗುಲ ಬಿಕೋ ಎಂತ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಸಾಯಿ ಲೇಔಟ್ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಈಗಲೂ ಕೂಡ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಇಲ್ಲಿರುವಂತಹ ಮನೆಗಳು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದ್ರೆ ಇಲ್ಲಿರುವಂತಹ ದೇವಸ್ಥಾನ ಕೂಡ ಇದನ್ನು ಹೊರತುಪಡಿಸಿಲ್ಲ. ಇಲ್ಲಿರುವಂತಹ ದೇವಸ್ಥಾನ ನೋಡ್ತಾ ಇದೀವಿ, ಸಾಯಿ ಮಂದಿರ. ಆ ಸಾಯಿ ಮಂದಿರದ ಒಳಭಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಗರ್ಭಗುಡಿಯವರೆಗೂ ಕೂಡ ನೀರು ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಕಳೆದ 2 ದಿನಗಳಿಂದ ದೇವಸ್ಥಾನದ ಬಾಗಿಲನ್ನ ಕಂಪ್ಲೀಟ್ ಆಗಿ ಮುಚ್ಚಾಕಲಾಗಿದೆ. ಜೊತೆಗೆ ಅಲ್ಲಿರುವಂತಹ ನೋಡಿ ಏನು ಹುಂಡಿ ಇದೆ, ಆ ಹಣ ಹಾಕುವಂತ ಹುಂಡಿ ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು. ಅದರಂತ ದುಡ್ಡು ಕೂಡ ಹೋಗ್ಬಿಟ್ಟಿದೆ. ದೇವರಿಗೆ ಕೂಡ ಪೂಜೆ ಕೂಡ ಇವತ್ತಿನ ದಿನ ಆಗಿಲ್ಲ. ಯಾಕಂದ್ರೆ ಮಳೆ ನೀರು ಕಂಪ್ಲೀಟ್ ಆಗಿ ಒಳಗಡೆ ಹೋಗಿರುವಂತಹ ಕಾರಣಕ್ಕಾಗಿ ದೇವರ ಗಂಟೆ ಕೂಡ ಈಗ ಶಬ್ದವಾಗಿಲ್ಲ. ಇಲ್ಲಿರುವಂತಹ ಸಾರ್ವಜನಿಕರಿಗೆ ಒಂದು ಕಡೆ ಮನೆ ಉಳಿಸಿಕೊಳ್ಳುವಂತಹ ಒಂದು ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ದೇವಸ್ಥಾನದ ಕೂಡ ಒಂದು ಆತಂಕ ಕೂಡ ಇದೆ. ಯಾಕಂದ್ರೆ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರಬೇಕು. ಆದ್ರೆ ಇಡೀ ದೇವಸ್ಥಾನದಲ್ಲಿ ರಾಜಕಾಲುವೆ ಒಂದು ಕೊಚ್ಚೆ ನೀರು ಕಂಪ್ಲೀಟ್ ಆಗಿ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಮತ್ತೆ ಶುದ್ಧೀಕರಣ ಕಾರ್ಯ ಕೂಡ ನಡಿಬೇಕಾಗತ್ತೆ. ಏನು ಸಾಯಿ ಲೇಔಟ್ ಅಲ್ಲಿ ಇರುವಂತಹ ಪರಿಸ್ಥಿತಿ ಇದು. ದೇವಸ್ಥಾನದ ಒಳಗಡೆ ಮತ್ತೆ ಹೊರಗಡೆ ಎಲ್ಲವೂ ಕೂಡ ಮಳೆ ನೀರಿನಿಂದ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ದೇವಸ್ಥಾನವನ್ನ ಕಳೆದ 2-3 ದಿನಗಳಿಂದ ಕಂಪ್ಲೀಟ್ ಆಗಿ ಬಾಗಿಲು ಹಾಕಿ ಮುಚ್ಚಲಾಗಿದೆ. ಜೊತೆಗೆ ಮಾತಾಡೋಕೆ ಇಲ್ಲಿ ದೇವಸ್ಥಾನದ ಮುಖ್ಯಸ್ಥರು ಕೂಡ ಇದ್ದಾರೆ. ಸರ್, ಇದು ಯಾವಾಗಿನ ದೇವಸ್ಥಾನ ಮುಚ್ಚಾಕಲಾಗಿದೆ? ಭಾನುವಾರ ಸಂಜೆಯಿಂದ ಮಳೆ ಶುರು ಆಯಿತು. ರಾತ್ರಿ 2 ಗಂಟೆಗೆ, ಸೋಮವಾರ ಬೆಳಿಗ್ಗೆ 2 ಗಂಟೆ ರಾತ್ರಿ ಸುರಿದಿರೋದು ಮಳೆ. ನಾವು ಮೇಲ್ಗಡೆ ಇದ್ದಿದ್ದು ಇವಾಗವರೆಗೂ ಮನೆಗೆ ಹೋಗಿಲ್ಲ. ಆ ಪರಿಸ್ಥಿತಿಲಿ ಇಲ್ಲ, ಯಾರು ಮಾಡಕ್ಕಾಗೋದಿಲ್ಲ. ಪೂಜಾರಿಗಳು ಹೋಗಕ್ಕೆ ಆಗೋದಿಲ್ಲ, ಬರಕ್ಕಾಗೋದಿಲ್ಲ. ನೀರು ಕೊಳಚೆ ನೀರಿಂದ ಎಲ್ಲಿ ಪೂಜೆ ಮಾಡಕ್ಕಾಗುತ್ತೆ? ಶುದ್ಧ ನೀರು ಇರ್ಬೇಕಲ್ಲ. ಶುದ್ಧ ನೀರು ಇದ್ರೆ ತಾನೇ ಮಾಡೋಕೆ. ಈ ಕೊಳಚೆ ನೀರಲ್ಲಿ ಗಂಟೆ ಬಾರಿಸಕ್ಕಾಗೋದಿಲ್ಲ, ಪೂಜೆ ಮಾಡಕ್ಕಾಗೋದಿಲ್ಲ. ಎಲ್ಲ ತುಂಬಿದೆ ನೀರು. ಕಂಪ್ಲೀಟ್ ಲಾಸು. ರೆಫ್ರಿಜರೇಟರ್ ಲಾಸು, ಡಾಕ್ಯುಮೆಂಟ್ಸ್ ಒಳಗಡೆ ಇರೋದು ಡಾಕ್ಯುಮೆಂಟ್ಸ್ ಲಾಸು ಎಲ್ಲ ಕಂಪ್ಲೀಟ್. ನೋಡಿ, ಒಂದು ಇದೆಲ್ಲ ಹೋಗ್ಬಿಟ್ಟಿದೆ. ದೇವ್ರದ್ದು ಬಟ್ಟೆಗಳೆಲ್ಲ ಬ್ಯೂರಲ್ಲಿ ಇಟ್ಟಿರೋದು ಎಲ್ಲ ಮುಳುಗೋಗ್ಬಿಟ್ಟಿದೆ. ಸೊ ದೇವಸ್ಥಾನದ ಒಳಗಡೆ ಇರುವಂತಹ ಎಲ್ಲಾ ವಸ್ತುಗಳು ಕೂಡ ಈಗ ಜಲಾವೃತವಾಗಿರುವಂತದ್ದು. ದೇವಸ್ಥಾನ ರೀಓಪನ್ ಮಾಡೋದು ಹೇಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅರ್ಚಕರು ಕೂಡ ಈಗ ಬರದೇ ಇರುವಂತಹ ಸ್ಥಿತಿ ಇದೆ. ಸದ್ಯಕ್ಕೆ ಇದು ಸಾಯಿ ಲೇಔಟ್ನ ಪರಿಸ್ಥಿತಿ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೂಡ ಜಲಕಂಟಕ ಎದುರಾಗಿದೆ. ಮಳೆ ಅಬ್ಬರಕ್ಕೆ ಸಾಯಿ ಮಂದಿರ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದೇಗುಲದೊಳಗೆ ರಾಜಕಾಲುವೆ ನೀರು ತುಂಬಿ ಪೂಜೆ ಇಲ್ಲದೆ ದೇಗುಲ ಬಿಕೋ ಎಂತ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಸಾಯಿ ಲೇಔಟ್ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಈಗಲೂ ಕೂಡ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಇಲ್ಲಿರುವಂತಹ ಮನೆಗಳು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದ್ರೆ ಇಲ್ಲಿರುವಂತಹ ದೇವಸ್ಥಾನ ಕೂಡ ಇದನ್ನು ಹೊರತುಪಡಿಸಿಲ್ಲ. ಇಲ್ಲಿರುವಂತಹ ದೇವಸ್ಥಾನ ನೋಡ್ತಾ ಇದೀವಿ, ಸಾಯಿ ಮಂದಿರ. ಆ ಸಾಯಿ ಮಂದಿರದ ಒಳಭಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಗರ್ಭಗುಡಿಯವರೆಗೂ ಕೂಡ ನೀರು ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಕಳೆದ 2 ದಿನಗಳಿಂದ ದೇವಸ್ಥಾನದ ಬಾಗಿಲನ್ನ ಕಂಪ್ಲೀಟ್ ಆಗಿ ಮುಚ್ಚಾಕಲಾಗಿದೆ. ಜೊತೆಗೆ ಅಲ್ಲಿರುವಂತಹ ನೋಡಿ ಏನು ಹುಂಡಿ ಇದೆ, ಆ ಹಣ ಹಾಕುವಂತ ಹುಂಡಿ ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು. ಅದರಂತ ದುಡ್ಡು ಕೂಡ ಹೋಗ್ಬಿಟ್ಟಿದೆ. ದೇವರಿಗೆ ಕೂಡ ಪೂಜೆ ಕೂಡ ಇವತ್ತಿನ ದಿನ ಆಗಿಲ್ಲ. ಯಾಕಂದ್ರೆ ಮಳೆ ನೀರು ಕಂಪ್ಲೀಟ್ ಆಗಿ ಒಳಗಡೆ ಹೋಗಿರುವಂತಹ ಕಾರಣಕ್ಕಾಗಿ ದೇವರ ಗಂಟೆ ಕೂಡ ಈಗ ಶಬ್ದವಾಗಿಲ್ಲ. ಇಲ್ಲಿರುವಂತಹ ಸಾರ್ವಜನಿಕರಿಗೆ ಒಂದು ಕಡೆ ಮನೆ ಉಳಿಸಿಕೊಳ್ಳುವಂತಹ ಒಂದು ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ದೇವಸ್ಥಾನದ ಕೂಡ ಒಂದು ಆತಂಕ ಕೂಡ ಇದೆ. ಯಾಕಂದ್ರೆ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರಬೇಕು. ಆದ್ರೆ ಇಡೀ ದೇವಸ್ಥಾನದಲ್ಲಿ ರಾಜಕಾಲುವೆ ಒಂದು ಕೊಚ್ಚೆ ನೀರು ಕಂಪ್ಲೀಟ್ ಆಗಿ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಮತ್ತೆ ಶುದ್ಧೀಕರಣ ಕಾರ್ಯ ಕೂಡ ನಡಿಬೇಕಾಗತ್ತೆ. ಏನು ಸಾಯಿ ಲೇಔಟ್ ಅಲ್ಲಿ ಇರುವಂತಹ ಪರಿಸ್ಥಿತಿ ಇದು. ದೇವಸ್ಥಾನದ ಒಳಗಡೆ ಮತ್ತೆ ಹೊರಗಡೆ ಎಲ್ಲವೂ ಕೂಡ ಮಳೆ ನೀರಿನಿಂದ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ದೇವಸ್ಥಾನವನ್ನ ಕಳೆದ 2-3 ದಿನಗಳಿಂದ ಕಂಪ್ಲೀಟ್ ಆಗಿ ಬಾಗಿಲು ಹಾಕಿ ಮುಚ್ಚಲಾಗಿದೆ. ಜೊತೆಗೆ ಮಾತಾಡೋಕೆ ಇಲ್ಲಿ ದೇವಸ್ಥಾನದ ಮುಖ್ಯಸ್ಥರು ಕೂಡ ಇದ್ದಾರೆ. ಸರ್, ಇದು ಯಾವಾಗಿನ ದೇವಸ್ಥಾನ ಮುಚ್ಚಾಕಲಾಗಿದೆ? ಭಾನುವಾರ ಸಂಜೆಯಿಂದ ಮಳೆ ಶುರು ಆಯಿತು. ರಾತ್ರಿ 2 ಗಂಟೆಗೆ, ಸೋಮವಾರ ಬೆಳಿಗ್ಗೆ 2 ಗಂಟೆ ರಾತ್ರಿ ಸುರಿದಿರೋದು ಮಳೆ. ನಾವು ಮೇಲ್ಗಡೆ ಇದ್ದಿದ್ದು ಇವಾಗವರೆಗೂ ಮನೆಗೆ ಹೋಗಿಲ್ಲ. ಆ ಪರಿಸ್ಥಿತಿಲಿ ಇಲ್ಲ, ಯಾರು ಮಾಡಕ್ಕಾಗೋದಿಲ್ಲ. ಪೂಜಾರಿಗಳು ಹೋಗಕ್ಕೆ ಆಗೋದಿಲ್ಲ, ಬರಕ್ಕಾಗೋದಿಲ್ಲ. ನೀರು ಕೊಳಚೆ ನೀರಿಂದ ಎಲ್ಲಿ ಪೂಜೆ ಮಾಡಕ್ಕಾಗುತ್ತೆ? ಶುದ್ಧ ನೀರು ಇರ್ಬೇಕಲ್ಲ. ಶುದ್ಧ ನೀರು ಇದ್ರೆ ತಾನೇ ಮಾಡೋಕೆ. ಈ ಕೊಳಚೆ ನೀರಲ್ಲಿ ಗಂಟೆ ಬಾರಿಸಕ್ಕಾಗೋದಿಲ್ಲ, ಪೂಜೆ ಮಾಡಕ್ಕಾಗೋದಿಲ್ಲ. ಎಲ್ಲ ತುಂಬಿದೆ ನೀರು. ಲಾಸ್ ಆಗಿದೆ ಸರ್ ದೇವಸ್ಥಾನ ಒಳಗಡೆ. ಕಂಪ್ಲೀಟ್ ಲಾಸು.
ರೆಫ್ರಿಜರೇಟರ್ ಲಾಸು, ಡಾಕ್ಯುಮೆಂಟ್ಸ್ ಒಳಗಡೆ ಇರೋದು ಡಾಕ್ಯುಮೆಂಟ್ಸ್ ಲಾಸು ಎಲ್ಲ ಕಂಪ್ಲೀಟ್ ನೋಡಿ. ಒಂದು ಇದೆಲ್ಲ ಹೋಗ್ಬಿಟ್ಟಿದೆ. ದೇವ್ರದ್ದು ಬಟ್ಟೆಗಳೆಲ್ಲ ಬ್ಯೂರಲ್ಲಿ ಇಟ್ಟಿರೋದು ಎಲ್ಲ ಮುಳುಗೋಗ್ಬಿಟ್ಟಿದೆ. ಸೊ ದೇವಸ್ಥಾನದ ಒಳಗಡೆ ಇರುವಂತಹ ಎಲ್ಲಾ ವಸ್ತುಗಳು ಕೂಡ ಈಗ ಜಲಾವೃತವಾಗಿರುವಂತದ್ದು. ದೇವಸ್ಥಾನ ರೀಓಪನ್ ಮಾಡೋದು ಹೇಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅರ್ಚಕರು ಕೂಡ ಈಗ ಬರದೇ ಇರುವಂತಹ ಸ್ಥಿತಿ ಇದೆ. ಸದ್ಯಕ್ಕೆ ಇದು ಸಾಯಿ ಲೇಔಟ್ನ ಪರಿಸ್ಥಿತಿ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಗೂ ಕೂಡ ಜಲಕಂಟಕ ಎದುರಾಗಿದೆ. ಮಳೆ ಅಬ್ಬರಕ್ಕೆ ಸಾಯಿ ಮಂದಿರ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದೇಗುಲದೊಳಗೆ ರಾಜಕಾಲುವೆ ನೀರು ತುಂಬಿ ಪೂಜೆ ಇಲ್ಲದೆ ದೇಗುಲ ಬಿಕೋ ಎಂತ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಯಿ ಲೇಔಟ್ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಈಗಲೂ ಕೂಡ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಇಲ್ಲಿರುವಂತಹ ಮನೆಗಳು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದ್ರೆ ಇಲ್ಲಿರುವಂತಹ ದೇವಸ್ಥಾನ ಕೂಡ ಇದನ್ನು ಹೊರತುಪಡಿಸಿಲ್ಲ. ಇಲ್ಲಿರುವಂತಹ ದೇವಸ್ಥಾನ ನೋಡ್ತಾ ಇದೀವಿ, ಸಾಯಿ ಮಂದಿರ. ಆ ಸಾಯಿ ಮಂದಿರದ ಒಳಭಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಗರ್ಭಗುಡಿಯವರೆಗೂ ಕೂಡ ನೀರು ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಕಳೆದ 2 ದಿನಗಳಿಂದ ದೇವಸ್ಥಾನದ ಬಾಗಿಲನ್ನು ಕಂಪ್ಲೀಟ್ ಆಗಿ ಮುಚ್ಚಾಕಲಾಗಿದೆ. ಜೊತೆಗೆ ಅಲ್ಲಿರುವಂತಹ ನೋಡಿ ಏನು ಹುಂಡಿ ಇದೆ, ಆ ಹಣ ಹಾಕುವಂತ ಹುಂಡಿ ಕೂಡ ಈಗ ನೀರಿನಲ್ಲಿ ಜಲಾವೃತ ಆಗಿರುವಂತದ್ದು. ಅದರಂತ ದುಡ್ಡು ಕೂಡ ಹೋಗ್ಬಿಟ್ಟಿದೆ. ದೇವರಿಗೆ ಕೂಡ ಪೂಜೆ ಕೂಡ ಇವತ್ತಿನ ದಿನ ಆಗಿಲ್ಲ. ಯಾಕಂದ್ರೆ ಮಳೆ ನೀರು ಕಂಪ್ಲೀಟ್ ಆಗಿ ಒಳಗಡೆ ಹೋಗಿರುವಂತಹ ಕಾರಣಕ್ಕಾಗಿ ದೇವರ ಗಂಟೆ ಕೂಡ ಈಗ ಶಬ್ದವಾಗಿಲ್ಲ. ಇಲ್ಲಿರುವಂತಹ ಸಾರ್ವಜನಿಕರಿಗೆ ಒಂದ್ ಕಡೆ ಮನೆ ಉಳಿಸಿಕೊಳ್ಳುವಂತಹ ಒಂದು ಪರದಾಡ್ತಾ ಇದೆ, ಮತ್ತೊಂದು ಕಡೆ ದೇವಸ್ಥಾನದ ಕೂಡ ಒಂದು ಆತಂಕ ಕೂಡ ಇದೆ. ಯಾಕಂದ್ರೆ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರಬೇಕು. ಆದ್ರೆ ಇಡೀ ದೇವಸ್ಥಾನದಲ್ಲಿ ರಾಜಕಾಲುವೆ ಒಂದು ಕೊಚ್ಚೆ ನೀರು ಕಂಪ್ಲೀಟ್ ಆಗಿ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ಮತ್ತೆ ಶುದ್ಧೀಕರಣ ಕಾರ್ಯ ಕೂಡ ನಡಿಬೇಕಾಗತ್ತೆ. ಏನು ಸಾಯಿ ಲೇಔಟ್ ಅಲ್ಲಿ ಇರುವಂತಹ ಪರಿಸ್ಥಿತಿ ಇದು. ದೇವಸ್ಥಾನದ ಒಳಗಡೆ ಮತ್ತೆ ಹೊರಗಡೆ ಎಲ್ಲವೂ ಕೂಡ ಮಳೆ ನೀರಿನಿಂದ ತುಂಬಿಕೊಂಡಿರುವಂತಹ ಕಾರಣಕ್ಕಾಗಿ ದೇವಸ್ಥಾನವನ್ನ ಕಳೆದ 2-3 ದಿನಗಳಿಂದ ಕಂಪ್ಲೀಟ್ ಆಗಿ ಬಾಗಿಲು ಹಾಕಿ ಮುಚ್ಚಲಾಗಿದೆ. ಜೊತೆಗೆ ಮಾತಾಡೋಕೆ ಇಲ್ಲಿ ದೇವಸ್ಥಾನದ ಮುಖ್ಯಸ್ಥರು ಕೂಡ ಇದ್ದಾರೆ. ಸರ್, ಇದು ಯಾವಾಗಿನ ದೇವಸ್ಥಾನ ಮುಚ್ಚಾಕಲಾಗಿದೆ? ಭಾನುವಾರ ಸಂಜೆಯಿಂದ ಮಳೆ ಶುರು ಆಯ್ತು. ರಾತ್ರಿ 2 ಗಂಟೆಗೆ, ಸೋಮವಾರ ಬೆಳಿಗ್ಗೆ 2 ಗಂಟೆಗೆ ರಾತ್ರಿ ಸುರಿದಿರೋದು ಮಳೆ. ನಾವು ಮೇಲ್ಗಡೆ ಇದ್ದಿದ್ದು ಇವಾಗವರೆಗೂ ಮನೆಗೆ ಹೋಗಿಲ್ಲ. ಆ ಪರಿಸ್ಥಿತಿಲಿ ಇಲ್ಲ, ಯಾರು ಮಾಡಕ್ಕಾಗೋದಿಲ್ಲ. ಪೂಜಾರಿಗಳು ಹೋಗಕ್ಕೆ ಆಗೋದಿಲ್ಲ, ಬರಕ್ಕಾಗೋದಿಲ್ಲ. ನೀರು ಕೊಲ್ಚೆ ನೀರಿಂದ ಎಲ್ಲಿ ಪೂಜೆ ಮಾಡಕ್ಕಾಗುತ್ತೆ? ಶುದ್ಧ ನೀರು ಇರ್ಬೇಕಲ್ಲ. ಶುದ್ಧ ನೀರು ಇದ್ರೆ ತಾನೇ ಮಾಡೋಕೆ. ಈ ಕೊಲ್ಚೆ ನೀರಲ್ಲಿ ಗಂಟೆ ಬಾರಿಸಕ್ಕಾಗೋದಿಲ್ಲ, ಪೂಜೆ ಮಾಡಕ್ಕಾಗೋದಿಲ್ಲ. ಎಲ್ಲ ತುಂಬಿದೆ ನೀರು. ಲಾಸ್ ಆಗಿದೆ ಸರ್ ದೇವಸ್ಥಾನ ಒಳಗಡೆ. ಕಂಪ್ಲೀಟ್ ಲಾಸು. ರೆಫ್ರಿಜರೇಟರ್ ಲಾಸು, ಡಾಕ್ಯುಮೆಂಟ್ಸ್ ಒಳಗಡೆ ಇರೋದು ಡಾಕ್ಯುಮೆಂಟ್ಸ್ ಲಾಸು ಎಲ್ಲ ಕಂಪ್ಲೀಟ್ ನೋಡಿ. ಒಂದು ಇದೆಲ್ಲ ಹೋಗ್ಬಿಟ್ಟಿದೆ. ದೇವ್ರದ್ದು ಬಟ್ಟೆಗಳೆಲ್ಲ ಬ್ಯೂರಲ್ಲಿ ಇಟ್ಟಿರೋದು ಎಲ್ಲ ಮುಳುಗೋಗ್ಬಿಟ್ಟಿದೆ. ಸೊ ದೇವಸ್ಥಾನದ ಒಳಗಡೆ ಇರುವಂತಹ ಎಲ್ಲಾ ವಸ್ತುಗಳು ಕೂಡ ಈಗ ಜಲಾವೃತವಾಗಿರುವಂತದ್ದು. ದೇವಸ್ಥಾನ ರೀಓಪನ್ ಮಾಡೋದು ಹೇಗೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅರ್ಚಕರು ಕೂಡ ಈಗ ಬರದೇ ಇರುವಂತಹ ಸ್ಥಿತಿ ಇದೆ. ಸದ್ಯಕ್ಕೆ ಇದು ಸಾಯಿ ಲೇಔಟ್ನ ಪರಿಸ್ಥಿತಿ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.